ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿರ್ತಕ್ಕಂಥ ಜನತಾದಳ ಪಕ್ಷ ಎಷ್ಟು ಗಟ್ಟಿಯಾಗಿ ಸ್ಥಾಪಿಸಿದ್ದಾರೆ ಅಂದ್ರೆ ರಾಜ್ಯದ ಉದ್ದಗಲಕ್ಕೂ ನಾನು ಓಡಾಡಬೇಕಾದ್ರೆ ಒಂದು ಅಂಶ ಏನ್ ಗಮನಿಸಿದ್ದೇನೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾವುದೇ ಅಪೇಕ್ಷೆಗಳಿಲ್ದಿರ, ಯಾವುದೇ ಸ್ಥಾನಮಾನದ ಅಭಿಲಾಷೆಗಳಿಲ್ದಿರ ಬೀದಿಗಿಳಿದು ನಿಂತು ಪಕ್ಷವನ್ನ ಕಟ್ಟಿದ್ದಾರೆ. ಇಲ್ಲಿವರೆಗೂ ನಾನು ನಿಮಗೆ ಲೆಕ್ಕ ಹೇಳ್ಬೇಕು ಅಂದ್ರೆ 54 ಜನ ಕಳೆದ 25 ವರ್ಷದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಎಲ್ಲಾ ಅಧಿಕಾರವನ್ನು ಕೂಡ ಅನುಭವಿಸಿ ಹೋಗಿದ್ರು ಕೂಡ ಪಕ್ಷದ ಕಾರ್ಯಕರ್ತ 25 ವರ್ಷದ ಹಿಂದೆ ಜನತಾದಳ ಪಕ್ಷದ ಬಾವುಟವನ್ನ ಕೈಯಲ್ಲಿ ಏನ್ ಹಿಡಿದಿದ್ದಾನೆ, ಅದು ಕೇವಲ ಕೈಯಲ್ಲಿ ಆ ಬಾವುಟವನ್ನ ಹಿಡಿದಿಲ್ಲ, ಹೃದಯದಲ್ಲಿ ಪಕ್ಷದ ಕಾರ್ಯಕರ್ತ ಯಾವ ರೀತಿ ಜನತಾದಳ ಪಕ್ಷವನ್ನ ಪ್ರೀತಿಸ್ತಾನೆ, ಆದರಿಸ್ತಾನೆ, ಗೌರವಿಸ್ತಾನೆ. ನಮ್ಮ ಪ್ರಾದೇಶಿಕ ಪಕ್ಷ ರೈತರಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪಕ್ಷ ಇನ್ನು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂತ ಸುವರ್ಣ ಯುಗವೂ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕು ಅಂತಕ್ಕಂಥ ಆತ್ಮಸ್ಥೈರ್ಯದಿಂದ, ಆತ್ಮವಿಶ್ವಾಸದಿಂದ ರಾಜ್ಯದಲ್ಲಿ ಎಲ್ಲ ಹೋದ್ರೂ ಕೂಡ ಮೂಲೆಯಲ್ಲಿ ಇವತ್ತು ಕಾರ್ಯಕರ್ತ ಬಂಧುಗಳು ನಮಗೆ ಆತ್ಮವಿಶ್ವಾಸವನ್ನ ಮೂಡಿಸ್ತಾ ಇದ್ದಾರೆ.